ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನೇಹಾಳ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈಗ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಇಂಥದ್ದೊಂದು ಘಟನೆ ನಡೆಯೋದಕ್ಕೆ ಏನು ಕಾರಣ ಅಂತೀರಿ? ಯಾರು ಕಾರಣ ಅಂತೀರಿ? ನೋಡಿ, ಮೂಲ ಇಸ್ಲಾಂನಲ್ಲಿ ಜಿಹಾದಿ ಮಾನಸಿಕತೆ ಇದೆ. ಅಂದರೆ ಕಾಫಿರ್ರು ಅಂತ ಹೇಳ್ತಾರೆ, ಯಾರು ಮುಸ್ಲಿಮರ ಅಲ್ಲ ಅವರೆಲ್ಲರೂ ಕಾಫಿರ್ರು ಅಂತ ಹೇಳಿ ಅವರನ್ನು ಇಸ್ಲಾಂ ಮಾಡು, ಇಸ್ಲಾಂ ಆಗದೇ ಇದ್ದರೆ ಅವ್ರನ್ನ ಕೊಲೆ ಮಾಡು ಅಂತ ಅನ್ನುವಂಥದ್ದೇ ಇಸ್ಲಾಂನಲ್ಲಿ ಹೇಳಿಕೆ ಕೊಟ್ಟಿದೆ. ಅದೇ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ವಿಚಿತ್ರವಾಗಿ ಇವತ್ತು ನಡೀತಾ ಇರುವಂಥ ಘಟನೆಗಳು ಇವತ್ತು ಭಯ ಹುಟ್ಟಿಸ್ತಾ ಇದೆ. ಇನ್ನೊಂದು ಕಾಂಗ್ರೆಸ್ ತುಷ್ಟೀಕರಣ. ತನ್ನ ಅಧಿಕಾರಕ್ಕಾಗಿ ಮುಸ್ಲಿಂ ತುಷ್ಟೀಕರಣೆಗೋಸ್ಕರ ಇವತ್ತು ಹಿಂದೂಗಳನ್ನು ಬಲಿ ಕೊಡ್ತಾ ಇರುವಂಥದ್ದು ಎದ್ದು ಕಾಣಿಸ್ತಾ ಇದೆ. ವಿಧಾನಸೌಧದ ಒಳಗಡೆ ಕಾಂಗ್ರೆಸ್ನವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ವಿಧಾನಸೌಧದ ಒಳಗಡೆ ಯಾವುದು ಸಂವಿಧಾನಬದ್ಧವಾದಂಥ ದೇವಸ್ಥಾನ ಅಂತ ಹೇಳುವಂಥ ಇದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಅವರನ್ನು ಅರೆಸ್ಟ್ ಮಾಡೋಕ್ಕೆ 1 ವಾರ ತಗೊಳ್ತಾರೆ, ಅದಕ್ಕೂ ನಾಟಕ ಮಾಡ್ತಾರೆ. ಅಂದರೆ ಯಾರನ್ನ ಬಚಾವ್ ಮಾಡ್ತಾ ಇದ್ದಾರೆ ನೀವು? ಒಬ್ಬ ದೇಶದ್ರೋಹಿನ ಬಚಾವ್ ಮಾಡ್ತಾ ಇದ್ದಾರೆ, ಮುಸ್ಲಿಮನಲ್ಲ. ಕ್ಯಾನ್ಸರ್, ದೇಶದ್ರೋಹಿ ಕ್ಯಾನ್ಸರನ್ನು ಬಚಾವ್ ಮಾಡ್ತಾ ಇದ್ದೀರಿ ಅಂತನ್ನುವಂಥ ಕಲ್ಪನೆ ಇಲ್ಲದೆ ಇರುವಂಥ ಈ ಹುಬ್ಬಳ್ಳಿಯ ನೇಹಾ ಕೊಲೆಗೆ ಇವತ್ತು ಇದು ಮೊದಲನೇದಲ್ಲ, ಕೊನೆಯದಲ್ಲ, ಇನ್ನೂ ನಡೆಯುತ್ತೆ. ಸೊ ಅವರಿಗೆ JDS ಮುಸ್ಲಿಂ, JDS ಕಾಂಗ್ರೆಸ್ಸು BJP ಅಲ್ಲ, ಕಾಫಿರ್ರು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಬೇಕು. ಸೊ ಆ ಹಿನ್ನೆಲೆಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಕಾಂಗ್ರೆಸ್ಸಿನ MLA ಮನೆಗೇ ಬೆಂಕಿ ಇಟ್ಟರು. ತನ್ವೀರ್ ಸೇಠ್ ಕಾಂಗ್ರೆಸ್ಸಿನ ಮಿನಿಸ್ಟರ್ ಇದ್ದಂಥ ಸಮಯದಲ್ಲಿ ಅವ್ರಿಗೆ ಚಾಕು ಹಾಕಿದರು. ಸೊ ನಿಮ್ಮನ್ನು ಬಿಡುವುದಿಲ್ಲ, ನೀವು ತುಷ್ಟೀಕರಣ ಮಾಡಿ ನಮಗೆ ಓಟ್ ಹಾಕಿದ್ದಾರೆ ಅಂಥೇಳಿ ನಿಮ್ಮನ್ನು ಬಿಡುವುದಿಲ್ಲ ಅಂತನ್ನುವಂಥ ಸಂದೇಶ ಇವತ್ತು ಕಾರ್ಪೊರೇಟ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳ ಮೇಲೆ ಆದಂಥ ಹಲ್ಲೆ ಸಂದೇಶ ಕೊಡುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ನಿರಂಜನ್ ಹಿರೇಮಠ ಅವರು ಕಾಂಗ್ರೆಸ್ಸಲ್ಲಿ ಇದ್ದವರು, ನೀವು ಮೊದಲಿಂದನೂ ಕೂಡ ಲವ್ ಜಿಹಾದನ ವಿರುದ್ಧ ಹೋರಾಟ ಮಾಡ್ಕೊತ ಬಂದಿರೋರು. ಸ್ವತಃ ನಿರಂಜನ್ ಹಿರೇಮಠ ಹೇಳ್ತಾ ಇದ್ದಾರೆ, ಇದರ ಹಿಂದೆ ಲವ್ ಜಿಹಾದ್ ಇದೆ, ಷಡ್ಯಂತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಳದು 30 ವರ್ಷದಿಂದ ನಾನು ಇದನ್ನೇ ಹೇಳ್ತಾ ಬಂದಿದ್ದೇನೆ. ಸಾವಿರಾರು ಹಿಂದೂ ಹುಡುಗಿಯರ ಬಲಿಯಾದಂಥವ್ರು ನಾವು ಬಚಾವ್ ಮಾಡಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಲವ್ ಜಿಹಾದ್ 100ಕ್ಕೆ 100 ಸತ್ಯ. ಇದು ಲವ್ ಮಾಡಲಿಲ್ಲ, ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಜಿಹಾದ್ ಮಾಡಿದರು, ಕೊಲೆ ಮಾಡಿದರು. ಅದು ಹೇಗೆ ICS ಮಾದರಿಯಲ್ಲಿ ಕುತ್ತಿಗೆಯನ್ನು ಕೊಯ್ದಿದ್ದಾನೆ. ಸೊ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ವಿದ್ಯಾರ್ಥಿನಿಯರಲ್ಲಿ. ಕ್ಯಾಂಪಸ್ ಒಳಗಡೆನೇ ಕೊಲೆ ಆಗತ್ತೆ ಅಂತಂದರೆ ಕ್ಯಾಂಪಸ್ ಒಳಗಡೆನೂ ಸುರಕ್ಷತೆ ಇಲ್ಲ ಅನ್ನುವಂಥ ಭಾವ ಬರ್ತಾ ಇದೆ. ವಿದ್ಯಾರ್ಥಿನಿಯರು ಇವತ್ತು ಕಾಲೇಜ್ಗೆ ಹೋಗಬಾರ್ದು ಅಂತನ್ನುವಂಥ ಭಯದ ವಾತಾವರಣ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ಎನ್ಕೌಂಟರ್ ಇದು ಒಂದೇ ಒಂದು ದಾರಿ. ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಅವಾಗ ಇಡೀ ರಾಜ್ಯದ ಮಹಿಳೆಯರಿಗೆ ನೀವು ಒಂದು ದೊಡ್ಡ ಆದರ್ಶ ಆಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದೇ ಗೃಹ ಸಚಿವರು ಇದೊಂದು ಆಕಸ್ಮಿಕ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ, ಲವ್ ಮಾಡ್ತಾ ಇದ್ರು, ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಈ ರೀತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಕಸ್ಮಿಕ ಅಂತನ್ನುವಂಥದ್ದು ಅವನ ಕೈಯಲ್ಲಿ ಚಾಕು ಏನು ಆಕಸ್ಮಿಕ ಬಂತ? ಅವನು ಕಾಯ್ಕೊಂಡಿದ್ದಾನೆ. ವ್ಯವಸ್ಥಿತವಾಗಿ ಪೂರ್ವ ಯೋಜಿತವಾದಂಥ ಕೃತ್ಯ ಇದು, ಆಕಸ್ಮಿಕ ಘಟನೆ ಅಲ್ಲ. ಮಾನ್ಯ ಗೃಹ ಮಂತ್ರಿಗಳೇ, ಏನೇನೋ ಹೇಳಿಕೆ ಕೊಡಬೇಡಿ, ದಿಕ್ಕು ತಪ್ಪಿಸ್ಬೇಡಿ, ದಾರಿ ತಪ್ಪಿಸ್ಬೇಡಿ. ಒಂದು ಕುಟುಂಬದ ಒಬ್ಬಳೇ ಮಗಳು ಹೋಗಿದ್ದಾಳೆ, ಬದುಕಿ ಬಾಳಿ ಆನಂದವಾಗಿ ಜೀವನ ಮಾಡುವಂಥ ಜೀವ ಹೋಗಿದೆ. ಇದೇ ನಿಮ್ಮ ಮನೆಯಲ್ಲಿ ಆಗಿದ್ರೆ ಏನಾಗ್ತಿತ್ತು ಅನ್ನೋದು ಯೋಚನೆ ಮಾಡಿ. ಏನೇನೋ ಹೇಳಿಕೆ ಕೊಡಬೇಡಿ ಮುಸ್ಲಿಂ ಓಟ್ಗೋಸ್ಕರ. ಸೊ ಮುಸ್ಲಿಂ ಓಟಿನಿಂದ ಏನೇನು ಅನಾಹುತ ಆಗ್ತಾ ಇದೆ ಅಂತ ಅನ್ನೋದು ಯೋಚನೆ ಮಾಡಿ. ಕೆಫೆ ಬ್ಲಾಸ್ಟ್ ಆಯಿತು, ಒಂದು ಹೋಟೆಲ್ ಬ್ಲಾಸ್ಟ್ ಆಯಿತು, ಪಾಕಿಸ್ತಾನ್ ಜಿಂದಾಬಾದ್ ಆಯಿತು, ನಾವು ಜೈ ಶ್ರೀರಾಮ್ ಹೇಳುವಂಥವ್ರನ್ನ ಹೊಡೆದ್ರು, ಹನುಮಾನ್ ಚಾಲೀಸಾ ಹೇಳುವಂಥವ್ರ ಅಂಗಡಿಯನ್ನು ಒಳಗಡೆ ಹೊಡೆದ್ರು. ಇದೆಲ್ಲ ಆಕಸ್ಮಿಕನಾ? ಪೂರ್ವ ಯೋಜಿತ ನಿಮ್ಮ ಕುಕೃತ್ಯ, ನಿಮ್ಮ ಪಾಪದ ಫಲ ಇದು ಹಿಂದೂ ಸಮಾಜ ಅನುಭವಿಸ್ತಾ ಇದೆ. ಸೊ ಇನ್ನಾದರೂ ಎಚ್ಚರಿಕೆ ತಗೊಳ್ಳಿ. ನಿಮ್ಮ ಮನೆಯನ್ನು ಬಿಡೋಲ್ಲ ಇವರು. ಕಾಫಿರ್ ಅಂದರೆ ಎಲ್ಲರೂ ಬಂದ ಅದರಲ್ಲಿ.
ಕಾಂಗ್ರೆಸ್ಸು JDS BJP ಎಲ್ಲರೂ ಕಾಫಿರ್ರೆ ಅವ್ರಿಗೆ. ನಾನ್ ಮುಸ್ಲಿಮ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕಾಫಿರ್ ಅಂತನ್ನುವಂಥ ದೃಷ್ಟಿಕೋನದಿಂದ ಈ ನೇಹಾ ಕೊಲೆಯ ಸಂದೇಶವನ್ನಾದರೂ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಕಾನೂನಿನಲ್ಲಿ ಬಿಗಿ ಕ್ರಮ ಇಲ್ಲದೆ ಇರೋ ಕಾರಣಕ್ಕೆ ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. 100ಕ್ಕೆ 100 ಕಾನೂನು ಬಿಗಿ ಇಲ್ಲದೆ ಪರಿಣಾಮದಿಂದನೇ ಆಗತ್ತೆ. ಅರೆಸ್ಟ್ ಮಾಡ್ತಾರೆ, ಒಳಗಡೆ ಹೋಗ್ತಾರೆ, ಬೇಲ್ನಿಂದ ಹೊರಗಡೆ ಬರ್ತಾರೆ, ಮತ್ತೆ ಬದುಕ್ತಾರೆ, ಮತ್ತೆ ಇದೇ ಕೃತ್ಯವನ್ನು ಮಾಡ್ತಾರೆ. ಏನು ಆಗ್ರಹ ಮಾಡ್ತೀರಾ? ಅದಕ್ಕೆ ಗಲ್ಲು ಶಿಕ್ಷೆ ಕೊಡಬೇಕು. ನಾನು ಹೇಳೋದು, ಜಡ್ಜ್ಗಳು ನಿಜವಾಗಿಯೂ ನೀವು ಮಾನವೀಯತೆ ಜಡ್ಜ್ನಲ್ಲಿ ಇವತ್ತು ಕಾನೂನಿನಲ್ಲಿ ಬಿಗಿಯಾಗಿ ಇದೆ ಅಂತನ್ನುವಂಥದ್ದು ಆದರೆ ಇಮ್ಮಿಡಿಯೇಟ್ ಗಲ್ಲು ಶಿಕ್ಷೆ ಕೊಡಿ ನೋಡೋಣ. ನಿಮ್ಮ ಮಗಳಿಗೆ ಹಾಗಾಗಿದ್ರೆ ಏನಾಗ್ತಿತ್ತು ಅಂತ ಅನ್ನೋದು ಕೂಡ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು. ಕಾನೂನಿನಲ್ಲಿ ಬಿಗಿ ಕ್ರಮ ಇಲ್ಲದೆ ಕಾರಣಕ್ಕಾಗಿ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಇಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.